ಯಾವಲ್ಲಿ ಒಂದು ಕೇಳ ಸುಮ್ಮನೆ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಯಾಟೆ ಯಾರಲ್ಲ ಇದು ದೂರದ ಬೆಟ್ಟ ಸಿನಿಮಾ ಭಾಗ 2 ನವ ದಂಪತಿಗಳು. ರೀ ಚಿಕ್ಕೋಡಿನಲ್ಲಿ ಪಾಪ ಈ ನವ ದಂಪತಿಗಳು ಕಣ್ಣಿಗೆ ಬಿದ್ರು ಕಣ್ರಿ. ನವ ದಂಪತಿಗಳೇನಲ್ಲ, ಹಳೆ ದಂಪತಿಗಳೇ. ಪಾಪ ಹೊಲದಲ್ಲಿ ಟ್ರ್ಯಾಕ್ಟರ್ ಓಡ್ಸೋಕ್ಕಾಗಲ್ಲ, ಉಳೋದಕ್ಕೆ ಎತ್ತುಗಳಿಲ್ಲ ಅಂತ ಹೇಳಿ ಮುಂದೊಂದು ಎತ್ತು ಹಿಂದೊಂದು ಎತ್ತು ಆಗ್ಬಿಟ್ಟು ಇಬ್ಬರು ಅವರು ಜಮೀನನ್ನು ಅವರವರೇ ಉತ್ಕೋತಾ ಇದ್ದಾರೆ. ಅಬಾಬಾಬಾಬಾಬಾಬಾ, ಇವತ್ತಿನ ದಿನಮಾನಸದಲ್ಲಿ ಬೆಳಿಗ್ಗೆ ಎದ್ರೆ ಡೈವೋರ್ಸ್ ಕೊಡೋ ಜೋಡಿಗಳನ್ನ ಕರ್ಕೊಂಬಂದು ಇವ್ರನ್ನ ತೋರಿಸ್ಬೇಕು ಕಣೋ. ನೋಡ್ಲ, ಅದಕ್ಕೆ ಹೇಳೋದು ಗಂಡ ಹೆಂಡ್ರ ಸಂಬಂಧ ಯಾವಾಗ ಚೆನ್ನಾಗಿರ್ತದೆ ಅಂತ ಅಂದರೆ ತಿನ್ನಕ್ಕಿದ್ರೆ ಬಟ್ಟೆಗಿರಬಾರ್ದು, ಬಟ್ಟೆಗಿದ್ರೆ ತಿನ್ನಕ್ಕಿರಬಾರ್ದು, ಆವಾಗ ಹೊಂದಾಣಿಕೆ ಇರ್ತದೆ. ಈಗಿನ ಕಾಲದಾಗೆ ತಿನ್ನೋಕ್ಕೆ ಉಡೋಕ್ಕೆ ಓಡಾಡೋಕ್ಕೆ ಎಲ್ಲ ಸೌಕರ್ಯ ಕೊಟ್ಟಾಗ ಆ ದಾಂಪತ್ಯ ಅನ್ನೋದು ಇನ್ನೊಂದೇನೋ ಖ್ಯಾತೆ ತೆಗೆದು ಎಗರೋಯ್ತದೆ ಅಂದಂಗೆ. ಏನು ಬೆಳೆ ಇಕ್ಕವ್ರಂತಲ್ಲ ಅವರು. ಗೋಡ್ ಸಮಸ್ಯೆ, ಎತ್ಕೋ ಸಮಸ್ಯೆ, ಟ್ರ್ಯಾಕ್ಟರ್ ಸಮಸ್ಯೆ ರೀ. ಸರ್ಕಾರ ಜಾನ್ ಮಾಡಿಲ್ಲ ಸರ್. ಕಬ್ಬು ಐತ್ರಿ, ಮೆಣಸಿನ್ಕಾಯಿ ಅದಾವ ರೀ, ಗೊಮ್ಮಕಾಯಿ, ಗೊಂಜಾ ಐತ್ರಿ. ಸಬಾಸ್ ಬಿಡ್ರಿ, ಭಾಳ ಚೆನ್ನಾಗಿ ಇವರು ಒಂದು ಒಕ್ಕಲ್ತನ ಮಾಡ್ಕೊಂಡು ಹೋಯ್ತಾವ್ರಿ. ಅಂದಂಗೆ ಇವ್ರ ನಡುವೆ ಏನಿರ್ಬೋದಿಲ್ಲ ಈ ಪಾರ್ಟಿ ಬಾಂಡಿಂಗ್ ಇರೋದಕ್ಕೆ. ಇನ್ನೇನ್ರಿ ಇರ್ತೈತ್ರಿ. ನೋಡ್ರಿ ಇಲ್ಲಿ ಆ ಅಮ್ಮ ಮುಂದೆ ನೇಗಲ್ನ ಎಳ್ಕೊಂಡು ಹೋಗ್ತಾ ಇದ್ರೆ ಆ ಅಪ್ಪ ಹಿಂದೆಯಿಂದ ತಳ್ಕೊಂಡು ಬರ್ತಾವನೆ. ನನ್ನ ಮಗನೇ ಡಬಲ್ ಮೀನಿಂಗ್ ಮಾತಾಡ್ತೀಯಲ್ಲೋ. ರೀ ಮುಚ್ಚ್ರಿ ಬಾಯಿ, ಇನ್ನೆಂಗ್ರಿ ನೇಗ್ಲು ಎಳೆಯೋದು? ಅದು ತಪ್ಪೇನಿಲ್ಲ ಬುಡ್ಲ. ಯಾವಾಗಲೂ ಹೆಂಗಸರು ಮುಂದಿರ್ಬೇಕು, ಗಂಡಸರು ಹಿಂದಿಂದ ಸಪೋರ್ಟ್ ಮಾಡಬೇಕು. ಕರೆಕ್ಟಾಗಿ ಮಾಡ್ತಾವನೆ. ಆಮೇಲೆ ಬೇರೆ ಏನಪ್ಪ ಬ್ಯಾಂಗ್ಳೂರ್ ಕಡೆ ಸಮಾಚಾರ? ಬೆಂಗಳೂರಲ್ಲಿ ನೋಡ್ರಿ ಕತೆ ಹೆಂಗಿದೆ ಅಂತ. ಯಪ್ಪ ಈ ಹೆಂಗಸ್ರಿಗೆ ಎಲ್ಲಿ ಯಾವುದು ಫ್ರೀ ಸಿಕ್ಕಿದ್ರು ಅದನ್ನು ಉಳಿಸ್ಕೊಂಡು ಹೋಗೋ ಮಾನ ಮರ್ಯಾದೆ ಇಲ್ಲ ನೋಡ್ಲ. ಮನೆಯಾಗ ಹೆಂಗಸ್ರನ್ನ ಫ್ರೀ ಬಿಟ್ಟರು ಕಷ್ಟ, ಬಸ್ನೊಳಗಡೆ ಫ್ರೀ ಬಿಟ್ಟರು ಕಷ್ಟ. ಅಲ್ಲೂ ಜಗಳ ಆಡ್ತವೆ, ಇಲ್ಲೂ ಜಗಳ ಆಡ್ತವೆ. ನೋಡೋದಕ್ಕೆ ಈ ಅಮ್ಮ ಚೆನ್ನಾಗಿ ಕಾರ್ನಲ್ಲಿ ಓಡಾಡೋ ಥರ ಡ್ರೆಸ್ ಮಾಡ್ಕೊಂಡು ಬಂದದೆ, ಆದರೆ ಯಾಕೆ ಹಿಂಗೆ ಈ ಥರದ ಬುದ್ಧಿಗಳು? ರೀ, ಹೆಂಗಸ್ರ ಗಲಾಟೆಗೆ ಕಾರಣ ಏನು ಅಂತ ಕೇಳಬಾರ್ದು. ಅವ್ರು ಗಲಾಟೆ ಆಡೋವಾಗ, ಜಗಳ ಆಡೋವಾಗ ನಿಂತು ನೋಡ್ಬೇಕು ಕಣ್ರಿ, ಅದಲ್ವೇನ್ರಿ ಮಜಾ? ಎಲ್ಲ ನನ್ನ ಮಗನೇ, ನಿನ್ನ ಕಣ್ಣಿಗೆ ಸೀಸಾವುಯ್ಯ. ಹೆಣ್ಮಕ್ಳು ಜಗಳ ಆಡೋದನ್ನ ನೀನು ಪ್ರಮೋಟ್ ಮಾಡ್ತೀಯಲ್ಲ. ಹಂಗಲ್ಲ ರೀ, ಹೆಂಗಸ್ರಿಗೆ ಜಗಳ ಆಡೋದಕ್ಕೆ ಕಾರಣ ಬೇಕಿಲ್ಲ. ಕಾಲು ಎಳೆದ್ರು, ಕೈ ಗೀರ್ಕೊಂಡ್ರು, ಏನಕ್ಕಾದ್ರೂ ಜಗಳ ಆಡ್ತಾರೆ ಕಣ್ರಿ. ಅದಕ್ಕೆ ಅಲ್ವೇನ್ರಿ ಹೆಂಗಸ್ರ ಜಗಳನ ಈ ಜಗತ್ತಲ್ಲೇ ಯಾರೂ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಕರೆಕ್ಟ್ ಆಗಿರೋ ಮಾತು ಹೇಳ್ದೆ ಬುಡ್ಲ. ಆಮೇಲೆ ಸಿದ್ದರಾಮಣ್ಣನ ಕೊನೆಯ ಕುಡಿ ಬಂದಿತ್ತಂತೆ. ಹೌದ್ರಿ, ಹೇಳೋದು ಮರೆತುಬಿಟ್ಟೆ. ಸಿದ್ದರಾಮಣ್ಣನ ಧವನ್ ಅಂತ ಮೊಮ್ಮಗ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಬಂದು ರಾಹುಲ್ ಗಾಂಧಿಗೆಲ್ಲ ಭೇಟಿ ಮಾಡಿಸಿ ಸ್ಟೇಜ್ ಮೇಲೆ ಕರೆದು ಹಾರ ಹೂನಾರ ಹಾಕಿ ಎಲ್ಲ ಭಾಳ ಪ್ರಮೋಟ್ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರೆ ಏನು ಬದಲ, ಸಿದ್ದರಾಮಣ್ಣನ ಮೊಮ್ಮಗನಿಗೆ ಸರಿಯಾಗಿ ಕನ್ನಡನೇ ಬರೋಕ್ಕಿಲ್ಲ. ರಾಹುಲ್ ಗಾಂಧಿನೇ ಪರವಾಗಿಲ್ಲ, ವಸಿ ಕನ್ನಡನ ಮಾತಾಡ್ಕೊಂಡು ಓಡಾಡ್ತದೆ. ಈಗ ಫಸ್ಟ್ ಸ್ಟೆಪ್ನಾಗೆ ಈ ಧವನ್ ರಾಕೇಶ್ ಸಿದ್ದರಾಮಯ್ಯ ಅಲಿಯಾಸ್ ಸಿದ್ದರಾಮಣ್ಣನವರ ಮೊಮ್ಮಗನಿಗೆ ಒಂದು ಕನ್ನಡ ಕಲಿಸ್ಬೇಕಣ್ಣ. ನಡಿಲ್ಲ, ವೇಕೆನ್ಸಿ ಖಾಲಿ ಇದ್ದರೆ ಹೋಗಿ ನಾನು ನೀನು ಸೇರ್ಕೊಂಬಿಡೋಣ. ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ.